ನನ್ನ ನಮಸ್ಕಾರಗಳು ಹಾಗೂ ಸ್ವಾಗತ. ಡಿ ಕೆ ಶಿವಕುಮಾರ್ ಅವರು ಮೀಸಲಾತಿ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ. ಆ ಮೀಸಲಾತಿ ಬಗ್ಗೆ ನಮ್ಮ ಪಕ್ಷ ನಿರ್ಧಾರ ಏನಂತಂದ್ರೆ ಅವರ ಮೀಸಲಾತಿ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷ ಮಂಡಲದಿಂದ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಆ ಮೀಸಲಾತಿ ಬಗ್ಗೆ ಅವರು ಏನಿದ್ರು ಮಾಡ್ತಾರೆ ನಮ್ಮ ಪಕ್ಷದ ವಿರೋಧ ಅದ. ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ವಿರೋಧ ಅದ. ನಾವು ಮುಂದಿನ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಮುಖಂಡರಾದ SC ST ಮೋರ್ಚಾ OBC ಅವರೆಲ್ಲರೂ ಮುಂದಿನ ಸಭೆ ನಡೆಸಿಕೊಡ್ತಾರೆ. ಮಾಧ್ಯಮದವರಿಗೆ ಶರಣಾರ್ಥಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ, ನನ್ನ ಮನ ಸಾಕ್ಷಿ, ಕೂಡಲ ಸಂಗಮ ದೇವ. ಇವತ್ತು ಕಾಂಗ್ರೆಸ್ ಸರ್ಕಾರ 75 ವರ್ಷಗಳ ಆಡಳಿತ ಮಾಡುತ್ತಾ ಬಂದರೂ ದಲಿತರಿಗೆ ಯಾವುದೇ ಸಾಮಾಜಿಕ ನ್ಯಾಯ ಇನ್ನೂ ಸಿಕ್ಕಿಲ್ಲ. ಕಾಂಗ್ರೆಸ್ ಸಂಸ್ಕೃತಿ ಅಂದರೆ ಅಧಿಕಾರ ಇದ್ದಾಗ ಭ್ರಷ್ಟಾಚಾರ ಮಾಡೋದು, ಅಧಿಕಾರ ಇರಲಾರ್ದ ಗುಂಡಾಗಿರಿ ಮಾಡೋದು ಈ ಕಾಂಗ್ರೆಸ್ಸಿನ ಸಂಸ್ಕೃತಿ ಇದು. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆ ಸಂವಿಧಾನವನ್ನು ನೀಡಿದ್ದಾರೆ. ಸಂವಿಧಾನದ ಹೆಸರದ ಮೇಲೆ ಇವರು ಯಾಕೆ ರಾಜಕಾರಣ ಮಾಡ್ತಾರೆ? ಅಂಬೇಡ್ಕರ್ ಅವರು ಇವತ್ತು ಶೋಷಿತ ಸಮುದಾಯಗಳಿಗೆ ಒಂದೇ ಜಾತಿಯಾಗಿ ಸೀಮಿತವಾಗಿ ಸಂವಿಧಾನ ಬರಲಿಲ್ಲ. ಅವರು ಸರ್ವ ಜಾತಿ ಜನಾಂಗದ ಸರ್ವೋತ್ತಮುಖ ಅಭಿವೃದ್ಧಿಗಾಗಿ, ದೇಶದ ಒಳಿತಿಗಾಗಿ, ದೇಶದ ಒಂದು ಉನ್ನತೀಕರಣಕ್ಕಾಗಿ ಸಂವಿಧಾನ ಒಂದು ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನವರು ಇವತ್ತು ಬಾಬಾ ಸಾಹೇಬರ ಹೆಸರಿನಲ್ಲಿ ಸಾಮಾಜಿಕ ನ್ಯಾಯ ಸಿಗುತ್ತಂತ ಹೇಳ್ತಾರೆ. ಇವರು ಬಾಬಾ ಸಾಹೇಬ್ರವರು ಬರೆದಂಥ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಹೇಳ್ತಾರೆ. ಇವರು ಮಾನ್ಯ ಸಿದ್ದರಾಮಯ್ಯನವರು ಬಡ, ದಲಿತ, ರೈತ, ಶೋಷಿತ ದಲಿತರ ಪರವಾಗಿರುವಂಥ ಸರ್ಕಾರ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರನ್ನು ನಾವು ಪೂಜಿಸ್ತೀವಿ, ಅಂಬೇಡ್ಕರ್ ಅವರ ಸರ್ಕಾರ ಅಂತ ಹೇಳ್ತಾರ. ಆದರೆ ಇವತ್ತು ಅದೇ ಸರ್ಕಾರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಿಸ್ತೀನಿ ಅಂತ ಮಾತನ್ನು ಹೇಳ್ತಾರಲ್ಲ, ಅದು ಏನು ನಿಮ್ಮ ಮನೆಯಾಗ ಹುಟ್ಟಿದೆ ಅಂದ್ರೆ ಡಿ ಕೆ ಅವರೇ, ಡಿ ಕೆ ಸಾಹೇಬ್ರೆ, ನಿಮ್ಮ ಮನೆಯಾಗ ಏನಾರು ಯಾರು ನಿಮ್ಮ ಮಕ್ಕಳು ಬರೆದು ಪುಸ್ತಕ ಅಂತ ಹೇಳಿ ಬಂದಿದ್ದೀರಾ? ನೀವೇನಾದರೂ ಸಂವಿಧಾನ ಬದಲು ಮಾಡಿದ್ದಾದ್ರೆ ದೇಶದಲ್ಲಿ ರಕ್ತ ಕ್ರಾಂತಿ ಆಗಿರುತ್ತೆ. ನೀವು ಹೇಳ್ತೀರಿ ಭಾರತೀಯ ಜನತಾ ಪಕ್ಷದವರು ದಲಿತ ವಿರೋಧಿಗಳು, ಸಂವಿಧಾನ ವಿರೋಧಿಗಳು ಅಂತ ಹೇಳ್ತೀರಿ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರ ಮೇಲಿದ್ದ ಅಭಿಮಾನ, ದಲಿತ, ಶೋಷಿತ, ಹಿಂದುಳಿದವರ ಮೇಲಿದ್ದ ಅಭಿಮಾನ ಕಾಂಗ್ರೆಸ್ಗೇನವರಿಲ್ಲ. ನಿಮಗೆ ನಾಚಿಕೆ ಆಗಬೇಕು. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂಬೇಡ್ಕರ್ ಅವರಿಗೆ ಒಂದು 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ ಅವರು ಶವ ಸಂಸ್ಕಾರ ಮಾಡಲಿಕ್ಕೆ. ಈ ದೇಶಕ್ಕೆ ಅವರು ನೀಡಿದಂಥ ಕೊಡುಗೆ ಸಾಕಷ್ಟಿದೆ. ಅವರು ಋಣಾಸತೆ ತೀರ್ಸಕ್ಕಾಗಲ್ಲ ನಿಮಗೆ. ನೀವು ಹೇಳ್ತೀರಿ ರಾಜೀವ್ ಗಾಂಧಿ ಸತ್ತ, ಇಂದಿರಾ ಗಾಂಧಿ ಸತ್ಲು, ಮತ್ತೆ ಯಾರ್ಯಾರೋ ಸತ್ರು ಅಂತ ಹೇಳ್ತೀರಿ ನೀವು. ಆದರೆ ಸತ್ತವ್ರ ಹೆಸರ ಮೇಲೆ ರಾಜಕಾರಣ ಮಾಡ್ತೀರಿ ನೀವು. ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ ನಿಮಗೆ. ಡಿ ಕೆ ಶಿವಕುಮಾರ್ ಅವರೇ, ಯಾವ ಪುರುಷತ್ವಕ್ಕಾಗಿ ಇಂಥ ಹೇಳಿಕೆಗಳನ್ನು ಕೊಡ್ತೀರಿ ನೀವು? ಬಿಜೆಪಿ ಅವರು ಕೊಟ್ಟರೆ ಖಂಡನೆ ಮಾಡ್ತೀರಿ. ಈಗ ಕಾಂಗ್ರೆಸ್ನವರು ಕೊಟ್ಟಿದ್ದೀರಲ್ಲ, ದಲಿತರಿದ್ದಾರಲ್ಲ, ಖರ್ಗೆ ಅವರಿದ್ದಾರೆ, ಮಾದೇವಪ್ಪನವರಿದ್ದಾರೆ, ಆರ್ವಿ ತಿಮ್ಮಾಪುರಿ ಅವರಿದ್ದಾರೆ. ನೀವ್ಯಾಕೆ ಖಂಡನೆ ಮಾಡ್ತಾ ಇಲ್ಲ ಪಕ್ಷದಲ್ಲಿ? ಏನು ನಿಮ್ಮ ಪಾತ್ರ? ಅದಕ್ಕೆ ನಾ ಹೇಳ್ತೀನಿ, ಇವತ್ತು ದೆಹಲಿ ಒಳಗೆ 40 ಎಕರೆ ನೆಹರು ಕುಟುಂಬಕ್ಕಾಗಿ ಶವ ಸಂಸ್ಕಾರಕ್ಕೆ ಮಾಡಿರೋದಕ್ಕೆ ಇಟ್ಟಿದ್ದಾರೆ. ಅವರು 1 ಎಕರೆಗೆ 40 ಕೋಟಿ. 40 ಕೋಟಿ ಆದರೆ 40 ಎಕರೆಗೆ ಎಷ್ಟಾಯಿತು ವಿಚಾರ ಮಾಡ್ರಿ ನೀವೇ. ಇವತ್ತು ಬಾಬಾ ಸಾಹೇಬರಿಗೆ
3 ಅಡಿ 6 ಅಡಿ ಜಾಗ ಕೊಳ್ಳಿಲ್ಲ ನೀವು. ಯಾವ ಪುರುಷತ್ವಕ್ಕಾಗಿ ಆ ಮಹಾತ್ಮನ ಹೆಸರು ಹೇಳ್ತೀರಿ ನೀವು? ಮಹಾತ್ಮರೇ, ದಲಿತರು ದೇವರಂತ ಪೂಜನೆ ಮಾಡ್ತೀವಿ ನಾವು, ಪೂಜಾ ಭಾವನೆಯಿಂದ ನೋಡ್ತೀವಿ ನಾವು. ಅಂಥವ್ರ ಹೆಸರಲ್ಲಿ ಕೆಟ್ಟ ರಾಜಕಾರಣ ಮಾಡ್ತಿರಲ್ಲ, ನೀವು ಭಾಳ ದಿವಸ ಸರ್ಕಾರದಲ್ಲಿ ಉಳಿದಿಲ್ಲ ನೀವು. ಇವತ್ತು ನಿಮ್ಮ ಪಕ್ಷದಲ್ಲಿ ಇವತ್ತು ನಮ್ಮ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತೀರಾ? ನಿನಗೆ ತಾಕತ್ತಿದ್ರೆ, ನಿನಗೆ ದಮ್ ಇದ್ರೆ ನೀನು ಮುಖ್ಯಮಂತ್ರಿ ಆಗಿ ತೋರಿಸು. ಅದೇ ದಲಿತರು ನಿಮ್ಮ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿದ್ದೀವಿ ನಾವು. ಆದರೆ ನಿನಗೆ ತಾಕತ್ತಿದ್ರೆ ನಾವು ಸವಾಲನ್ನು ಹಾಕ್ತೀನಿ ನಿನಗೆ. ನೀನು ಗಂಡಸೆ ಆಗಿದ್ರೆ ನೀನು ಮುಖ್ಯಮಂತ್ರಿ ಆಗು, ನಾವು ಮುಂದೆ ಸವಾಲು ಹಾಕ್ತೀವಿ, ಮಾತಾಡ್ತೀವಿ, ಅದಕ್ಕೆ ನಾವು ಹೇಳ್ತೀವಿ. ಅದಕ್ಕೆ ನೀವು ನಿಮ್ಮ ಮಾತನ್ನ ಹಿಂದಕ್ಕೆ ತೆಗೆದುಕೊಳ್ಬೇಕು, ನೀವು ಕ್ಷಮೆಯನ್ನು ಕೇಳಬೇಕು. ಕೇಳದೆ ಹೋದಲ್ಲಿ ಇಡೀ ರಾಜ್ಯವ್ಯಾಪ್ತಿ ಬಿಜೆಪಿಯ ಪಕ್ಷದಿಂದ ನಾವು ಹೋರಾಟವನ್ನು ಮಾಡ್ತೀವಿ ಬೀದಿಗಿಳಿದು. ಅಲ್ಲದೆ ನೀವು ಇದೇ ರೀತಿ ಬರೀ ಸಂವಿಧಾನ ಮುಂದಿಟ್ಕೊಂಡು ರಾಜಕಾರಣ ಮಾಡೋದು ಬಿಡ್ಬೇಕು ನೀವು. ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಮಂದಿ ಇದಾಗಿದ್ದಾರಲ್ರಿ, ಹುತಾತ್ಮರಾಗಿದ್ದಾರಲ್ರಿ, ಪ್ರಾಣ ತ್ಯಾಗ ಮಾಡಿರ, ಬಲಿದಾನ ಆಗ್ಯಾರಲ್ಲ, ಅಂತರ ಹೆಸರು ರಾಜಕಾರಣ ಮಾಡಿರಲ್ಲ ನೀವು. ನಮ್ಮ ಬಾಬಾ ಸಾಹೇಬ್ರ ಹೆಸರು ಯಾಕೆ ಹೇಳ್ತೀರಿ ನೀವು? ನಿಮ್ಗೇನು ನೈತಿಕತೆ ಇದೆ? ಇವನ್ನೆಲ್ಲ ಬಿಡ್ರಿ ನೀವು. ಅದಕ್ಕೆ ನೀವು ಕೂಡಲೇ ಕ್ಷಮೆ ಕೇಳಬೇಕು. ಕೇಳದೆ ಹೋದಲ್ಲಿ ನಿನ್ನ ವಿರುದ್ಧ ನಾವು ಬೀದಿಗಿಳಿದು ಹೋರಾಟ ಮಾಡೋ ಕಾಲ ದೂರ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತೀನಿ, ನೀವು ಯಾಕ್ರಿ ಲೋಕದ ಡೊಂಕು ತಿದ್ದುವಿರಿ? ನಿಮ್ಮ ತನವ ಸಂತೈಸಿ, ನಿಮ್ಮ ಮನವ ಸಂತೈಸಿ, ನೆರೆಮನೆಯ ದುಃಖಕ್ಕೆ ಅಳವರ ಮೆಚ್ಚ ಕೂಡಲ ಸಂಗಮ ದೇವ. ನೋಡ್ರಿ, ಇವತ್ತು ಬಸವಣ್ಣನವರು ಇಡೀ ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡಿದರು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಎಲ್ಲ ಇಲ್ಲಿ ಚಂದಾಗಿ ಬಾಳಬೇಕು, ಬದುಕಬೇಕು ಅಂತ ಹೇಳಬೇಕು. ನೀವು ಬರೀ ಡೊಂಗಿ ಸರ್ಕಾರ ಎಸಿರಿ. ನಿಮ್ದೇನು ಗ್ಯಾರಂಟಿ ಕೊಟ್ಟು 10 ರೂಪಾಯಿ ಕೊಟ್ಟು 20 ರೂಪಾಯಿ ಎಸ್ಕೊಂತೀರಿ. 10 ರೂಪಾಯಿ ಗ್ಯಾರಂಟಿ ಹಾಕ್ತೀರಿ, 20 ರೂಪಾಯಿ ನಮ್ಮದು ಉಸುಲಿ ಮಾಡ್ತೀರಿ. 60% ಸರ್ಕಾರ ನಿಮ್ಮದು. ನಾಚಿಕೆ ಆಗಲ್ಲ? ದೇಶದ ಆರ್ಥಿಕತೆ ದಿವಾಳಿ ಹೋಗಿದೆ ಇವತ್ತು. ಮಾನವರದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರಿ ನೀವು. ನಿಮಗೆ ನೈತಿಕತೆ ಇಲ್ಲ ರಾಜಕಾರಣ ಮಾಡಲಿಕ್ಕೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಭಾರತ್, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾ ಗೋಷ್ಠಿ ಕರೆದ ಉದ್ದೇಶ, ಮೊನ್ನೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಹೇಳಿಕೆಯನ್ನು ನಾವು ಇವತ್ತು ಖಂಡಿಸಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಹುಣಸೂರು ಮತಕ್ಷೇತ್ರದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 75 ವರ್ಷಗಳಿಂದ ಯಾವ ಒಂದು ಕಾಂಗ್ರೆಸ್ ಪಕ್ಷ ಮಾತೆತ್ತಿದ್ರೆ ಸಂವಿಧಾನ, ಈ ದಲಿತರು, ಅಲ್ಪಸಂಖ್ಯಾತರು, ರೈತರು ಅಂತೇಳಿ ಹೇಳ್ತಾ ಬಂದಿದ್ದಾರೆ. ಇವತ್ತು ಅವ್ರು ಏನಾದರೂ ಚುನಾವಣೆ ಮಾಡಬೇಕಾತಪ್ಪ ಅಂದ್ರೆ ದಲಿತರ ಹೆಸರ ಮೇಲೆ, ಅಲ್ಪಸಂಖ್ಯಾತರ ಹೆಸರ ಮೇಲೆ, ಸಂವಿಧಾನದ ಹೆಸರ ಮೇಲೆ, ಅವುಗಳನ್ನು ಬಿಟ್ಟರೆ ಅವರಿಗೆ ಚುನಾವಣೆ ಮಾಡಲಿಕ್ಕೆ, ಮಾತನಾಡಲಿಕ್ಕೆ ವಿಷಯಗಳೇ ಇಲ್ಲ. ಅಷ್ಟೊಂದು 75 ವರ್ಷಗಳಿಂದ ಇಲ್ಲಿವರೆಗೂ ಸಂವಿಧಾನದ ಹೆಸರ ಮೇಲೆ ರಾಜಕಾರಣ ಮಾಡಿದರು, ಬಡವರ ಹೆಸರ ಮೇಲೆ ರಾಜಕಾರಣ ಮಾಡಿದರು. ಇವತ್ತು ಹಲವಾರು ಆ ಯೋಜನೆ ಕೊಡ್ತೀವಿ, ಈ ಯೋಜನೆ ಕೊಡ್ತೀವಿ ಅಂತಲೇ ಹೇಳ್ತಾನೆ ಬಂದಿದ್ದಾರೆ. ಆದರೆ ಯಾವುದೇ ಯೋಜನೆಗಳು, ಯಾವುದೇ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತಿಗೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಇವತ್ತು ಮುಟ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೈತಿಕತೆ ಅನ್ನೋದಿಲ್ಲ. ಅದೇ ಭಾರತೀಯ ಜನತಾ ಪಕ್ಷದ ಯಾವುದೋ ಒಬ್ಬ ನಾಯಕರು ಸಂವಿಧಾನದ ಪರವಾಗಿ ಹೇಳಿಕೆ ಕೊಟ್ಟರೆ ಅದನ್ನು ತಿರುಚಿ ತಮ್ಮ ಮತಗಳನ್ನು ಕ್ರೋಢೀಕರಣಕ್ಕಾಗಿ ಏನಾದರೂ ಒಂದು ಅದನ್ನು ತಿರುಚಿ ನಾವು ಗುಲ್ಲೆಬ್ಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಯಾವ ವ್ಯಕ್ತಿ ದೇಶದ ಪ್ರತಿಯೊಬ್ಬ ಪ್ರಜೆ 18 ವರ್ಷ ಮೇಲ್ಪಟ್ಟಾದಂಥ ಪ್ರತಿಯೊಬ್ಬ ಪ್ರಜೆಗಳಿಗೂ ಮತದಾನ ಹಕ್ಕನ್ನು ಕೊಟ್ಟರು, ಆ ವ್ಯಕ್ತಿಗೆ ಮತದಾನವನ್ನು ಹಾಕದೆ ಅವರು ಚುನಾವಣೆಯಲ್ಲಿ ನಿಂತರೆ ಅವರು ಸೋಲಿಸ್ತಕ್ಕಂಥ ಕೆಲಸವನ್ನು ಷಡ್ಯಂತ್ರವನ್ನು ಮಾಡಿದಂಥವ್ರು ಕಾಂಗ್ರೆಸ್ನವರು. ಇವ್ರಿಗೆ ಯಾವ ನೈತಿಕತೆ ಇದ್ದಾರೆ ಸಂವಿಧಾನದ ಬಗ್ಗೆ ಮಾತನಾಡಲಿಕ್ಕೆ? 75 ವರ್ಷದಿಂದ ಇಲ್ಲಿವರೆಗೆ ಸುಮಾರು 60 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥವರು ಕಾಂಗ್ರೆಸ್ನವರು. ಅವರು ಆಳಿದಂಥ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಾಗಲಿ, ರಾಷ್ಟ್ರಪತಿಗಳಾಗಲಿ, ಅವರಿಗೆ ಒಬ್ಬರು ಸೌಜನ್ಯಪೂರ್ವಕವಾಗಿ ಅವರಿಗೆ ಭಾರತ ರತ್ನವನ್ನು ಕೊಡಲಿಕ್ಕೆ ಮನಸ್ಸು ಮಾಡಿಲ್ಲ. ಮತ್ತು ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ. ಮಾತೆತ್ತಿದ್ರೆ ಸಾಕು ಸಂವಿಧಾನ. ರಾಹುಲ್ ಗಾಂಧಿ ಅವರಂತೂ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ಸಂಸತ್ನಲ್ಲಿ ಭಾಷಣ ಮಾಡ್ತಾರೆ. ಇವ್ರಿಗೆ ಬದ್ಧತೆ ಅನ್ನೋದು ಏನಿದೆ? ಆದರೆ ಅದೇ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಸರ್ಕಾರ 1990ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣೋತ್ತರವಾಗಿ
ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆದ್ದರಿಂದ ಯಾವುದೋ ಒಂದು ಧರ್ಮವನ್ನು, ಯಾವುದೋ ಒಂದು ಜನಾಂಗವನ್ನು, ಯಾವುದೋ ಒಂದು ವ್ಯವಸ್ಥೆಯನ್ನು ಹಾಳು ಮಾಡೋ ಅವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ಬದಲಾಯಿಸ್ತೀವಿ ನಾವು ಅಂತಕ್ಕಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದನ್ನು ತೀವ್ರವಾಗಿ ಮುಳುಗು ಮತಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಖಂಡಿಸ್ತೀವಿ. ತಾವು ಆ ಮಾತನ್ನು ವಾಪಸ್ ತೆಗೆದುಕೊಳ್ಬೇಕು, ರಾಜ್ಯದ ಜನತೆಯ ಮುಂದೆ ಕ್ಷಮೆಯನ್ನು ಕೇಳಬೇಕು. ಒಂದು ವೇಳೆ ಅವರು ಆ ಮಾತನ್ನು ವಾಪಸ್ ತಗೊಳ್ಳದೇ ಇದ್ದರೆ, ಜನತೆಯ ಕ್ಷಮೆಯನ್ನು ಕೇಳದೇ ಇದ್ದರೆ, ನಾವು ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ನಾವು ಮುಳುಗು ಮತಕ್ಷೇತ್ರದಿಂದ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ನಮಸ್ಕಾರ. ಈಗ ತಾನೇ ನಮ್ಮ ಸಹೋದರರು ಮಾತಾಡಿದಾಗೆ ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥದ್ದು ಘನವೆತ್ತ ರಾಜ್ಯ ಸರ್ಕಾರದ DCMಗಳಾಗಿರ್ತಕ್ಕಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸಂವಿಧಾನದ ಒಂದು ಬದಲಾವಣೆ ಕುರಿತು ಹೇಳಿಕೆಯನ್ನು ಖಂಡಿಸಿ ನಾವು ಇವತ್ತಿಲ್ಲೇ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಆ ಒಂದು ಸಂವಿಧಾನ ಬದಲಾವಣೆ ಹೇಳಿಕೆಯನ್ನು ನಾವು ಭಾರತೀಯ ಜನತಾ ಪಕ್ಷದಿಂದ ಬೂತ್ ಮಟ್ಟದಿಂದ ದಿಲ್ಲಿಯ ಒಂದು ನಮ್ಮ ಸರ್ಕಾರದವರೆಗೂ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಈ ಕೂಡಲೇ ಸಂವಿಧಾನದ ಬಗ್ಗೆ ಏನಾದರೂ ಕಾಂಗ್ರೆಸ್ನವರಿಗೆ ಒಂದು ಅಭಿಮಾನವಿದ್ದರೆ, ಸಂವಿಧಾನ ರಕ್ಷಣೆ ಒಂದು ಕಾಳಜಿ ಇದ್ದರೆ ಕೂಡಲೇ ಡಿ ಕೆ ಶಿವಕುಮಾರ್ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ಇದು ಅತ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಆಗ್ರಹವನ್ನು ಮಾಡ್ತೀವಿ. ಮಾತೆತ್ತಿದ್ರೆ ಸಂವಿಧಾನ ರಕ್ಷಣೆ ಕಾಂಗ್ರೆಸ್ನವರಿಂದ ಅಂತ ಹೇಳ್ತೀವಿ ನೀವು, ಮಾತೆತ್ತಿದ್ರೆ ಬಿಜೆಪಿಯಿಂದ ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಿ. ಈ ದೇಶದಲ್ಲಿ ಸುಮಾರು 70 ವರ್ಷ ನೀವು ಆಡಳಿತ ಮಾಡಿದ ಅವಧಿಯಲ್ಲಿ 77 ಸಲ ನೀವು ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದೀರಿ. ಇದನ್ನ ಸಾಮಾನ್ಯ ಜನರಿಗೂ ಕೂಡ ಗೊತ್ತಿದೆ. ನೀವು ಚುನಾವಣೆ ಬಂದ ಸಂದರ್ಭದಲ್ಲಿ ಸಂವಿಧಾನದ ಹೆಸರಿನಲ್ಲಿ, ದಲಿತರ ಹೆಸರಿನಲ್ಲಿ ನೀವು ರಾಜಕಾರಣ ಮಾಡಿ ಕೇವಲ ಮತವನ್ನ ಕ್ರೋಢೀಕರಣ ಮಾಡುವುದಕ್ಕಾಗಿ ನೀವು ಜನರಲ್ಲಿ ತಪ್ಪು ಗ್ರಹಿಸಿ ನಿಮ್ಮ ಅಧಿಕಾರವನ್ನು ಹಿಡಿದಿರಿ. ಆದ್ರೆ ಇವಾಗ ನೀವು ಮಾತಾಡ್ತೀರಿ ಯಾವುದೋ ಒಂದು ಸಮಾಜಕ್ಕೆ ಮೀಸಲಾತಿಯನ್ನು ಕಲ್ಪಿಸುವುದಕ್ಕಾಗಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಈ ಮಾತನ್ನ ತಾವು ವಾಪಸ್ ತೆಗೆದುಕೊಳ್ಬೇಕು. ಈ ದೇಶದಲ್ಲಿ ಸಂವಿಧಾನವನ್ನು ನಾವು ನಮ್ಮ ಮನೆಯ ದೇವರ ಮೇಲೆ ಏನ್ ನಾವು ಪೂಜಿಸ್ತಾ ಇದ್ದೀವಿ ಆ ತರ ನಾವು ಸಂವಿಧಾನವನ್ನು ಪ್ರತಿಯೊಬ್ಬರು ನಾವು ಪೂಜಿಸ್ತಾ ಇದ್ದೀವಿ. ಸಂವಿಧಾನವನ್ನು, ಆ ಒಂದು ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದು ಈ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರು ಇರೋವರೆಗೂ ಸಾಧ್ಯವಿಲ್ಲ. ಈ ದೇಶದಲ್ಲಿ ಯಾರಾದರೂ ಸಂವಿಧಾನವನ್ನು ರಕ್ಷಣೆ ಮಾಡುತ್ತಾರೆ ಅಂದ್ರೆ ಅದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರು. ಅದಕ್ಕಾಗಿ ನಾವು ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಈ ಬರುವ ಏಪ್ರಿಲ್ 14ರಂದು ಈ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಪೂರಕವಾಗಿ ಆ ಒಂದು ಗೌರವವನ್ನು ಎತ್ತಿಡಿದಂತ ಮಾನ್ಯ ಪ್ರಧಾನಮಂತ್ರಿಗಳು ಇಲ್ಲಿವರೆಗೆ ನಾವು ರಜಾವನ್ನು ಅನುಭವಿಸ್ತಿದ್ವಿ. ಆದರೆ ಅದು ಈಗ ಕೈಗಾರಿಕಾ ಸಂಸ್ಥೆಗಳಿಗೂ ಕೂಡ ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲಾ ಇಲಾಖೆಗಳಿಗೂ ಕೂಡ ರಜಾ ಘೋಷಣೆಯನ್ನು ಮಾಡಿ ಸಂವಿಧಾನವನ್ನ ಈ ದೇಶದಲ್ಲಿ ಎತ್ತಿ ಹಿಡಿಯುವ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಶ್ರೀ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡಲೇ ತಮ್ಮ ಮಾತನ್ನು ವಾಪಸ್ ತಗೋಬೇಕು. ತಗೊಳ್ಳದೇ ಇದ್ರೆ ನಾವು ಮುಂದಿನ ದಿನದಲ್ಲಿ ಅತ್ಯಂತ ಪ್ರತಿಯೊಂದು ಕ್ಷೇತ್ರದಿಂದ ನಾವು ಪ್ರತಿಭಟನೆಯನ್ನು ಮಾಡಿ ನಾವು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.